ಸರ್ ನಮಸ್ಕಾರ. ನಮಸ್ಕಾರ ಸರ್ 6ನೇ ತಾರೀಕು ಶಾಸಕರಿಗೆ ಕಾವಲು ಪಡೆ ವತಿಯಿಂದ ನೀವು ಒಂದು ಮನವಿನ ಕೊಟ್ಟಿದ್ರಿ. ಹೌದು. ಈ ರಸ್ತೆಯ ಒಂದು ಮಧ್ಯಭಾಗದಲ್ಲಿ ಲೈಟ್ ವಿದ್ಯುತ್ ದೀಪಗಳು ಬರ್ತಾ ಇಲ್ಲ ಅಂತ. ಹಾಗಾಗಿ ಇವತ್ತು ಬಂದಿದೆ. ಇದಕ್ಕೆ ಏನೇ ಹೇಳ್ತೀರಿ ಸರ್? ಏನು ಸಂತೋಷ ಯಾವ ರೀತಿ ಅನಿಸ್ತದೆ ಸರ್? ಇದು ಏನಂದರೆ, ಈಗ ನಮ್ಮ ಮೈಸೂರು ಊಟಿ ರಸ್ತೆ ಹಾಗೂ ಚಾಮರಾಜನಗರ ರಸ್ತೆ, ಸುಲ್ತಾನ್ ಬತ್ತೇರಿ ರಸ್ತೆಯಲ್ಲಿ ವಿದ್ಯುತ್ ದೀಪಗಳು ಕೆಟ್ಟು ಸುಮಾರು ವರ್ಷಗಳ ಕಳೆದಿತ್ತು. ಹಲವು ಬಾರಿ ನಾವು ಪುರಸಭೆಗೆ ದೂರು ಕೊಟ್ಟರೂ ಕೂಡ ಅದು ಸರಿಯಾಗಲಿಲ್ಲ. ಕಾರಣ ಏನಂತಂದರೆ, ಇದು ನಮಗೆ ಬರಲ್ಲ, ಹೈವೇಗೆ ಬರ್ತದೆ ಅಂತ ಹೇಳಿದರು. ಈಗ ತಾನೇ ನಾವು 6ನೇ ತಾರೀಕು ಜನಪ್ರಿಯ ಶಾಸಕರಾದ ಎಚ್.ಎಂ. ಗಣೇಶ್ ಪ್ರಸಾದ್ರವರಿಗೆ ಒಂದು ಮನವಿ ಸಲ್ಲಿಸುವ ಮುಖಾಂತರ ನಾವು ಅವ್ರಿಗೆ ವಿನಂತಿಸಿದ್ವು. ಈ ಥರ ಸುಮಾರು ಅಪಘಾತಗಳಾಗ್ತಾಯಿದ್ದಾವೆ, ಕೂಡಲೇ ವಿದ್ಯುತ್ ದೀಪಗಳನ್ನು ದುರಸ್ತಿಪಡಿಸಿ ಜನಗಳಿಗೆ ಅನುಕೂಲ ಮಾಡಿಕೊಡ್ಬೇಕಂತ ಕೇಳ್ಕೊಂಡಾಗ ಅವರು ಕೂಡ ಅದಕ್ಕೆ ಮಾತಾಡಿ ಪ್ರತಿಕ್ರಿಯೆ ಕೊಟ್ಟರು. ಖಂಡಿತ ಈ ಕೆಲಸವನ್ನು ನಾನು ಖಂಡಿತ ಮಾಡಿಕೊಡ್ತೇನೆ, ಯಾವುದೇ ಕಾರಣಕ್ಕೂ ಈ ಬಾರಿ ಮಿಸ್ ಆಗಲ್ಲ. ಕೆಲವೇ 2 ದಿನಗಳಲ್ಲಿ ನಾನು ಕೆಲಸ ಮಾಡಿ ವಿದ್ಯುತ್ ದೀಪಗಳಿಗೆ ಖಂಡಿತ ಕೆಲಸಕ್ಕೆ ಆದೇಶ ಹೊರಡಿಸ್ತೀನಿ ಅಂತ ಹೇಳಿದ್ರು. ಅದರಂತೆ ನಿನ್ನೆಯಿಂದಾನೇ ಕೆಲಸ ಶುರುವಾಗಿದೆ. ಇವತ್ತು ನೋಡಿ, ಒಳ್ಳೆ ಮೈಸೂರು ನಗರ ನೋಡ್ದಂಗೆ ಆಗ್ತಾಯಿದೆ. ಆದರೆ ಕೆಲವು ಲೈಟ್ಗಳು ಬರ್ತಾಯಿಲ್ಲ. ಇದು ಪೂರ್ಣ ಪ್ರಮಾಣದಲ್ಲಿ ಈ ಕೆಲಸ ಆಗಬೇಕು. ಮತ್ತು ಕಳೆದ ಬಾರಿಯೂ ಕೂಡ ಆಗಸ್ಟ್ 15ರಂದು ಲೈಟ್ ವಿದ್ಯುತ್ ದೀಪಗಳು ಸರಿಪಡಿಸುವ ಮೂಲಕ ಲೈಟ್ ಬಂತು. ಕೆಲವೇ ದಿನಗಳಲ್ಲಿ ಪುನಃ ಹೊರಟಾಯಿತು. ಇನ್ಮೇಲೆ ಈ ರೀತಿ ಆಗಬಾರ್ದು. ನಿರಂತರವಾಗಿ ಈ ವಿದ್ಯುತ್ ದೀಪಗಳನ್ನು ಬೆಳಗ್ತಾ ಇರಬೇಕು. ಜನಗಳಿಗೆ ಅನುಕೂಲ ಆಗಬೇಕು. ಪಾದಚಾರಿಗಳಿಗೆ ಮತ್ತು ವಾಹನ ಸವಾರರಿಗೆ ಒಂದು ಅನುಕೂಲ ಮಾಡಿಕೊಟ್ಟಿದ್ದಾರೆ. ಇದಕ್ಕೆ ನಾವು ನಮ್ಮ ಸಂಘಟನೆ ವತಿಯಿಂದ ಜನಪ್ರಿಯ ಶಾಸಕರ ಎಚ್.ಎಂ. ಗಣೇಶ್ ಪ್ರಸಾದ್ರವರಿಗೆ ನಾವು ತುಂಬು ಹೃದಯದ ಅಭಿನಂದನೆಗಳು ಸಲ್ಲಿಸುವ ಮೂಲಕ ಅವರಿಗೆ ಪುನಃ ನಾವು ಧನ್ಯವಾದಗಳನ್ನು ತಿಳಿಸ್ತೇವೆ. ಸರ್, ಹಾಗೆ ಈಗ ಈ ಒಂದು ವಿದ್ಯುತ್ ದೀಪಗಳು ಎಷ್ಟು ವರ್ಷದಿಂದ ದುರಸ್ತಿಲಿತ್ತು? ಇದು ಸುಮಾರು 3-4 ವರ್ಷದಿಂದ ದುರಸ್ತಿಲೇ ಇತ್ತು. ಈಗ ತಾನೇ ಗಣೇಶ್ ಪ್ರಸಾದರು ಗೆದ್ದು ಬಂದು ಈಗ 1 ವರ್ಷ ಆಯಿತು. ಅವ್ರ ಗಮನಕ್ಕೆ ನಾವು ಕೊಟ್ಟಿತ್ತಿಲ್ಲ. ಈಗ ತಾನೇ 6ನೇ ತಾರೀಕು ಅವರು ಇದ್ರ ಬಗ್ಗೆ ಅವ್ರ ಗಮನಕ್ಕೆ ಕೊಟ್ಟು ಅವರು ಕೂಡ ಹೇಳಿದ್ರು, ಇದು ಪ್ರೋಸೆಸ್ಲೇ ನಾವು ಕೆಲಸ ಮಾಡ್ತಾನೇ ಇದ್ದೀವಿ. ಈ ಕೆಲಸ ಖಂಡಿತ ಈ ಲೈಟ್ ಬಗ್ಗೆ ನಾವು ಗಮನ ಹರಿಸ್ತಾ ಇದ್ದೀವಿ. ಖಂಡಿತ ಈ ಕೆಲಸ ಮಾಡಿಕೊಡ್ತೀವಿ ಅಂತ ಅವರು ಭರವಸೆನೂ ಕೊಟ್ಟಿದ್ದರು. ವಿಡಿಯೋಗಳು ಕೂಡ ತಾವು ನೋಡ್ಬೋದು, ಫೇಸ್ಬುಕ್ಲೆಲ್ಲ ನಾನು ವಿಡಿಯೋ ಹಾಕಿದ್ದೀನಿ. ಅದು ಹೇಳಿದ್ದಾರೆ. ಖಂಡಿತ ಅವ್ರಿಗೆ ನಮ್ಮ ಸಂಘಟನೆ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ನಾನು ತಿಳಿಸೋಕ್ಕೆ ಇಷ್ಟಪಡ್ತೇನೆ. ಧನ್ಯವಾದಗಳು. ನಾವು ಗಣೇಶ್ ಪ್ರಸಾದ್ರವರ ಹತ್ರ ಹೋಗಿ ನಾವು ನಮ್ಮ ಕಾಮಲೆ ಪಡೆಯ ಅಧ್ಯಕ್ಷರು ಹಾಗೂ ನಮ್ಮ ಸದಸ್ಯಗಳು ಹೋಗಿ ಕೇಳಿದಾಗ, ನೋಡಿ, ನಮ್ಮಲ್ಲಿ ಗುಂಡ್ಲುಪೇಟೆಯಲ್ಲಿ ಟೌನಲ್ಲಿ 4 ಕಡೆಯೂ ಮೇನ್ ರೋಡಲ್ಲಿ ಲೈಟ್ಗಳಿಲ್ಲ. ಅಪಘಾತ ತುಂಬ ತೊಂದರೆ ಆಗುತ್ತೆ. ಆಕ್ಸಿಡೆಂಟಲ್ಲಾಗಿ ಸುಮಾರು ಜನ ಆಗಿ ಹೋಗ್ಬಿಟ್ಟಿದ್ದಾರೆ ಅಂತ ಅವ್ರ ಗಮನಕ್ಕೆ ತಂದಾಗ, ಮೊನ್ನೆ ತಾನೇ 6ನೇ ತಾರೀಕು ಹೋಗಿ ಹೇಳ್ದು. ಅವರು 2 ದಿವಸದಲ್ಲಿ ಮಾಡಿಸ್ತೀವಿ ಅಂತ ಹೇಳಿದ್ರು. ಕರೆಕ್ಟಾಗಿ ಅವರು ಹೇಳ್ದಂಗೆ 2 ದಿವಸದಲ್ಲಿ ಮಾಡಿಸಿದ್ದಾರೆ. ಅಂದರೆ ಇವಾಗ ನಮಗೆ ತುಂಬ ಧನ್ಯವಾದ ಹೇಳಬೇಕು ಅವ್ರಿಗೆ. ಆದರೂ ಇನ್ನೂ ಒಂದು ಸ್ವಲ್ಪ ಲೈಟ್ಗಳು ಬರ್ತಾಯಿಲ್ಲ. ಅದನ್ನು ಸ್ವಲ್ಪ ಅವ್ರ ಗಮನಕ್ಕೆ ತರಬೇಕು. ಅದನ್ನೆಲ್ಲ ಕ್ಲೀನಾಗಿ ರೆಡಿ ಮಾಡಿಕೊಡ್ಬೇಕು ಅಂಥೇಳಿ ಈ ಕಡೆ ಸ್ಟ್ರೈಟು ಮೈಸೂರು ರೋಡಿಂದ ಊಟಿ ರೋಡಿಂದ ಮೈಸೂರು ರೋಡು, ಕ್ಯಾರಿಕೇಟ್ ರೋಡು, ಊಟಿ ರೋಡಿಂದ ಅಲ್ಲಿಂದ ಚಾಮರಾಜನಗರ ರೋಡು, ಇದೆಲ್ಲ ಯಾವ ರೀತಿ ಇರಬೇಕು, ಮೈಸೂರಲ್ಲೇ ಯಾವ ರೀತಿ ಉರಿತಿದ್ದೋ ಅದೇ ಥರ ಈಗ ಉರಿಸೋಂಗೆ ಮಾಡಿದ್ದಾರೆ. ಇನ್ನು ಮುಂದಕ್ಕೂ ಅದೇ ಥರ ಆಗಬೇಕು ಅಂಥೇಳಿ ಅವ್ರಿಗೆ ನಮ್ಮ ಕಾವಲು ಪಡೆ ವತಿಯಿಂದ ಅಧ್ಯಕ್ಷರೇ ಆಗಲಿ, ನಾವೇ ಆಗಲಿ, ನಮ್ಮ ಸದಸ್ಯರುಗಳೆಲ್ಲ ಸೇರಿ, ನಮ್ಮ ಮಿಮಿಕ್ರಿ ರಾಜು ಸೇರಿಸಿ ಅವ್ರಿಗೆ ಧನ್ಯವಾದ ಹೇಳ್ತಾ ಇದ್ದೀವಿ ಅಂಥೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ತುಂಬ ಧನ್ಯವಾದಗಳು. ಧನ್ಯವಾದಗಳು. ಓಕೆ, ನಮಸ್ಕಾರ.